ಹಲೋ ಅಶೋಕ್, ಹೇಳಿ. ಶಿವಗಾಮಿ, ಬ್ಯುಸಿ ಇದೆಯಾ? ಅವಾಗ್ಲೇ ಫೋನ್ ಮಾಡಿದ್ದೆ. ಆ ರಾವಣ್ ಮನೇಲಿದ್ದೆ, ಅದಕ್ಕೆ ಕಾಲ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಏನಾದ್ರೂ ಅರ್ಜೆಂಟ್ ಇತ್ತಾ? ಹೌದು ಶಿವಗಾಮಿ, ಅರ್ಜೆಂಟ್ ಇತ್ತು. ಇನ್ನು ಅರ್ಧ ಗಂಟೆಯಲ್ಲಿ ಯಾರಿಗೂ ಹೇಳ್ದೆ ನಾನು ಹೇಳೋ ಜಾಗಕ್ಕೆ ಬಂದ್ಬಿಡು. ಎಲ್ಲಿದೀಯಾ? ನಾನು ಆಫೀಸ್ ಹತ್ರ ಬಂದೆ ಅಶೋಕ್. ಆ ರಾವಣ್ ಮಾತಾಡಿದ್ದನ್ನ ಕೇಳಿ ಯಾಕೋ ಒಂಥರ ಮನ್ಸಿಗೆ ತುಂಬಾ ಹಿಂಸೆ ಆಯ್ತು. ಹಂಗೆ ಸ್ವಲ್ಪ ಹೊತ್ತು ಒಬ್ಳೇ ಇರ್ಬೇಕು ಅಂತ ಅನ್ನಿಸ್ತು. ಆಫೀಸ್ ಟೆರೆಸ್ ಮೇಲೆ ಬಂದಿದ್ದೀನಿ. ಸರಿ, ನಾನೇ ಅಲ್ಲಿಗೆ ಬರ್ತೀನಿ. ಪರವಾಗಿಲ್ಲ, ಎಲ್ಲಿಗ್ ಬರ್ಬೇಕು ಅಂತ ಹೇಳಿ ನಾನೇ ಅಲ್ಲಿಗ್ ಬರ್ತೀನಿ. ನೀವ್ ಕರೆದ್ರೆ ನಾನ್ ಬರ್ತಾ ಇರ್ತೀನಾ? ಎಲ್ಲಿಗ್ ಬರ್ಬೇಕು ಅಂತ ಹೇಳಿ. ನನಗೂ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿವಸ ಆಗಿದೆ. ಎಲ್ಲಾದ್ರೂ ಒಂದ್ ಲಾಂಗ್ ಡ್ರೈವ್ ಹೋಗಣ್ವಾ? ಇಲ್ಲ ಅಂತಂದ್ರೆ ಯಾವ್ದಾದ್ರೂ ಒಳ್ಳೆ ಸಿನಿಮಾಗ್ ಹೋಗಣ್ವಾ? ಈ ಪರಿಸ್ಥಿತಿಲಿ ಲಾಂಗ್ ಡ್ರೈವ್ ಬಗ್ಗೆ ಮಾತಾಡ್ತಿದೀಯಲ್ಲ. ನಮ್ದು ಯಾವಾಗ್ಲೂ ಇದ್ದಿದ್ದೆ ಅಶೋಕ್. ಗಂಡ ಹೆಂಡತಿ ಲಾಂಗ್ ಡ್ರೈವ್ ಹೋಗೋದ್ರಲ್ಲಿ ಏನ್ ತಪ್ಪಿದೆ? ಈ ಪ್ರಪಂಚಕ್ಕೆ ನಾನು ನೀನು ಗಂಡ ಹೆಂಡತಿ. ಆದ್ರೆ ಆ ರಾವಣ್ ಗ್ಯಾಂಗ್ಗೆ ನೀನು ಕಲ್ಪನಾ, ನಾನು ಅಶೋಕ್. ಇದನ್ ಮರ್ತ್ಬಿಟ್ಯಾ? ನನಗೆಲ್ಲ ನೆನ್ಪಿದೆ. ನನಗೂ ನಿಮ್ಮಿಂದ ದೂರ ಇದ್ದು ಇದ್ದು ಸಾಕಾಗೋಗಿದೆ ಅಶೋಕ್. ಎಲ್ ಬರ್ಬೇಕು ಹೇಳಿ? ಅಟ್ಲೀಸ್ಟ್ ನಾವಿಬ್ರು ಇವತ್ತು ಅರ್ಧ ಗಂಟೆ ರಿಲ್ಯಾಕ್ಸ್ ಆಗಿ ಟೈಮ್ ಸ್ಪೆಂಡ್ ಮಾಡೋಣ. ಶಿವಗಾಮಿ, ನೀನು ಆಫೀಸಲ್ಲಿ ಇದ್ದೀನಿ ಅಂತ ಹೇಳಿದ್ಯಲ್ಲ, ನಾನು ಅಲ್ಲಿಗೆ ಬರ್ತೀನಿ ಇರು. ಸರಿ, ಬನ್ನಿ.